ಅಂತಂದು ಮೇಡಮ್ 50 ರೂಪಾಯಿ ಏನೋ ವಸೂಲಿ ಮಾಡತ್ತಾರೆ ಮೊನ್ನೆ ಯಾವಾರದು ಈಗ 50 ರೂಪಾಯಿನ ವಸೂಲಿ ಮಾಡತ್ತಾರ ಅದಕ್ಕೆ ಸಂಬಂಧಪಟ್ಟಂಗ ಹೊಳ್ಳಿ ನೀವು ಒಂದು ಲೆಟರ್ ಕೊಟ್ಟಿರಿ 50 ರೂಪಾಯಿ ಷರತ್ತಿನ ಅನ್ವಯ ವಸೂಲಿ ಮಾಡಬಹುದು ಅಂತಂದು ಒಂದು ಲೆಟರ್ ಕೊಟ್ಟಿರಿ ಅದೇನು ಮಾಡಬಹುದಾ ಏನು ಮಾಡಬಾರ್ದ ಅದು ನಿಮ್ಮ ಇಂಟ್ರೆಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್ ಅದು ಕಂಪಲ್ಸರಿ ಇಲ್ಲ ಅವ್ರಿಗಾದ್ರೂ ಅದೇ ಕಂಡೀಷನ್ ಈಗ ಲಾಸ್ಟ್ ಟೈಮ್ ಹಿಂಗ ಪಾಸ್ಬುಕ್ ಅಂತ ಒಂದ್ ಬಂದಿತ್ತಲ್ಲ ಆ ತರದ್ ಇದೆ ಅವ್ರು ಓನ್ NGO ದವ್ರದ್ದು ಅಲ್ಲ ಮೇಡಮ್ ಅದು ಯಾರ್ದಾರ ಆಗ್ಲಿ ನೀವು ಲೆಟರ್ ಕೊಡೋದು ಇದು ನೀವು ಲೆಟರ್ ಕೊಡಬಾರ್ದಾಗಿತ್ತು ಈಗ ಅವ್ರಿಗೆ ಅಂತಂದ್ರೆ ವಸೂಲಿ ಮಾಡಬಾಡ್ರಿ ಅಂತಂದು ಲೆಟರ್ ವಸೂಲಿ ಅಂದ್ರೆ ವಸೂಲಿ ಮಾಡಾಕ ಅವ್ರು ನಿಮ್ಗೊಂದು ಲೆಟರ್ ಕಳಿಸಿದಾರ ಅವ್ರು ಈ ತರ ನಾವು ವಸೂಲಿ ಮಾಡ್ತೇವೆ 50 ರೂಪಾಯಿ ನೀವು ಅದಕ್ಕೆ ಪರ್ಮಿಷನ್ ಕೊಡ್ರಿ ಅಂತಂದು ಕೊಟ್ಟಾರ ಅವ್ರು ನೀವು ಆಕ್ಚುಲಿ ಅದಕ್ಕೆ ಪರ್ಮಿಷನ್ ಕೊಡಬಾರ್ದಾಗಿತ್ತು ಅದು ಓನ್ ಇಂಟ್ರೆಸ್ಟ್ ಅದ ಬೇಕಂದ್ರು ತಗೋಬಹುದು ಬೇಡ ಅಂದ್ರೆ ಬಿಡ್ಬೋದು ಅದು ಆತರ ಯಾಕಂತ ಕೊಡ್ಬೇಕೇನ್ ಕೊಡಬಾರ್ದು ಅನ್ನೋದು ನೀವು ನಮ್ಗೆ ಕ್ಲಾರಿಫಿಕೇಶನ್ ಅದ ಮಾಲೀಕರ ಇಷ್ಟ ಅದ ಈಗ ನಾವು ನಮ್ಮ ಪಂಚಾಯತಿಯಿಂದ ಒಂದ್ ನಿಮಿಷ ನಾವು ರೆಸಿಟ್ ಕೊಡ್ತೀವಿ ಒಬ್ರೊಬ್ರು ರೆಸಿಟ್ ಇಟ್ಕೊಂಡಿರ್ತಾರ ಒಬ್ರೊಬ್ರು ಕಳ್ಕೊಂಡಿರ್ತಾರ ಬೇಕಂದ್ರೆ ತಗೋಬಹುದು ನಮ್ ಪಂಚಾಯತಿ ಎಲ್ಲ ಪಂಚಾಯತಿಯವರು ಕೊಟ್ಟಿದ್ದಾರೆ ಇಲ್ಲ ನಂಗಿಲ್ಲ ಆಕ್ಚುಲಿ ಮೇಡಮ್ ಈಗ ನಮ್ ಪಂಚಾಯತಿಗೆ ನಾವು ಕೊಟ್ರ ನಮ್ ಪಂಚಾಯತಿ ಡೆವಲಪ್ಮೆಂಟ್ ಆಗ್ತತಿ ನೀವು ಮತ್ತೊಂದು ಯಾವ್ದಕ್ಕಾದ್ರೂ ಉಪಯೋಗ ಮಾಡ್ಕೊಂತೀರಿ ಈಗ ಟ್ರಸ್ಟ್ನರ್ಗೆ ಅವ್ರಿಗೆ ಏನಾಗ್ತದೆ ಅಂತಂದ್ರ ಆಲ್ರೆಡಿ ಅವ್ರಿಗೆ ಟೆಂಡರ್ ಆಗಿಬಿಟ್ಟಿರ್ತತಿ ಈ ತರ ನೀವು ಅವ್ರನ್ನ ಪಟ್ಟಾ ಬುಕ್ ವಿತರಣೆ ಮಾಡ್ರಿ ಅಂತಂದು ಟೆಂಡರ್ ಅಲ್ಲ ಅದು ಟೆಂಡರ್ ಅದು ಗವರ್ಮೆಂಟ್ ಇಂದ ಟೆಂಡರ್ ಆ ತರದೇನಿಲ್ಲ ಗವರ್ಮೆಂಟ್ ಇಂದ ಟೆಂಡರ್ ಆ ಪಟ್ಟಾ ಬುಕ್ ವಿತರಣೆ ಮಾಡಾಕ ಅವ್ರಿಗೆ ಒಂದು ಇದು ಕೊಟ್ಟಿರ್ತಾರ ಅವ್ರು ವಿತರಣೆ ಮಾಡ್ರಿ ಅಂತಂದು ಯಾವ ಷರತ್ತಿನ ಮೇಲೆ ಕೊಟ್ಟಿರ್ತಾರ ಅವ್ರು ದುಡ್ಡು ಕೊಟ್ಟಿರ್ತಾರೋ ಬಿಟ್ಟಿರ್ತಾರೋ ಅದು ಸೆಕೆಂಡರಿ ಬಟ್ ಅವ್ರಿಗೆ ಏನ್ ಕೊಟ್ಟಿರ್ತಾರೆ ನೀವು ಪಟ್ಟಾ ಬುಕ್ ವಿತರಣೆ ಮಾಡ್ರಿ ಅಂತಂದು ಅವ್ರಿಗೆ ಕೊಟ್ಟಿರ್ತಾರ ಆದ್ರೆ ನೀವು ಅವ್ರಿಗೆ ಏನಂತಂದ್ರೆ ಲೆಟರ್ ಷರತ್ತಿನ ಯಾಕೆ ಕೊಟ್ರಿ ಅಂತಂದ ನಮ್ದೊಂದು ಪ್ರಶ್ನೆ ಹಂಗಲ್ಲ ಈಗ ಅವರು ಬಂದಿದ್ರ ಅವ್ರ ಕೇಳಿದ್ರು ರಿಕ್ವೆಸ್ಟ್ ಕೇಳಿದ್ರು ಎಲ್ಲಾ ಪಂಚಾಯತಿಯಲ್ಲೂ ಕೊಟ್ಟಿದ್ದಾರೆ ರಿಕ್ವೆಸ್ಟ್ ಬೇಕಂದ್ರೆ ಈಗ ಅದು ಸಣ್ಣ ರೆಸಿಟ್ ಇರೋದ್ರಿಂದ ಅವ್ರ ಇಂಟ್ರೆಸ್ಟ್ ನಾವ್ ಏನ್ ಹೇಳಿವಿ ಯಾರಿಗೂ ಫೋರ್ಸ್ ಮಾಡಂಗಿಲ್ಲ ಎಲ್ಲಾ ಪಂಚಾಯತಿಗೂ ಕೊಟ್ಟಾರ ಅವ್ರ ಲೆಟರ್ ಎಲ್ಲಾನು ತೋರಿಸಿದ್ರು ಅವ್ರ ಈಗ ಆಲ್ರೆಡಿ ಅವ್ರ ಮೊದ್ಲೇನೆ ಒಂದ್ ತಿಂಗಳ ಹಿಂದೆನೋ ಬಂದ್ ಹೋಗಿದ್ರಂತೆ ರಿಕ್ವೆಸ್ಟ್ ಕೊಟ್ಟು ಹೋಗಿದ್ರಂತೆ ಕೊಟ್ಟಿದ್ದಿಲ್ಲ ಅದನ್ನ ಅದಕ್ಕೆ ಯಾರತ್ರ ಅವಶ್ಯಕತೆ ಇದ್ರೆ ತಗೋರಿ ನಾವ್ ಅವ್ರಿಗೆ ಆ ಕಂಡೀಷನ್ ಹಾಕಿದ್ವಿ ಒಬ್ಬೊಬ್ಬರು ಮಾತಾಡ್ರಿ ನೀವು ಅವಶ್ಯಕತೆ ಇದ್ರೆ ತಗೋರಿ ಆತರ ತಪ್ಪಾಗ್ತದ್ರಿ ಮೇಡಮ್ ಒಂದ್ ನಿಮಿಷ ಅದು ಒಂದು ನೀವೇನ್ ಕ್ಲಾರಿಫಿಕೇಶನ್ ನಾನ್ ಮಾತಾಡಿದ ಒಂದ್ 5 ನಿಮಿಷ ಒಂದ್ ಹೆಂಗಂತಂದ್ರೆ 50 ರೂಪಾಯಿ ಕೊಡ್ಬೇಕು ಅನ್ನೋದ್ರ ಒಂದು ಕ್ಲಿಯರ್ ಮಾಡ್ರಿ ಇಲ್ಲ ಕೊಡಬಾರ್ದಂತಾರ ಕ್ಲಿಯರ್ ಮಾಡ್ರಿ ಈಗ ಹೆಂಗಾಗ್ತದೆ ಅಂತಂದ್ರೆ ನಿಮ್ಮ ಇದ್ರಲಿಂದ ನೀವು ನುಣಸ್ಕೊಂಡ್ರಿ ನಿಮ್ಮ ಕರ್ತವ್ಯದಿಂದ ನೀವು ನುಣಸ್ಕೊಂಡ್ರಿ ಇದ್ರೊಳಗೆ ಸಮಸ್ಯೆ ಆಗೋದು ಯಾರಿಗೆ ಒಂದು ಫಲಾನುಭವಿ ಯಾರು ಸಾರ್ವಜನಿಕರ ಸಮಸ್ಯೆ ಆಗ್ತತಿ ಈಗ ಅವ್ರಿಗೆ ಯಾರಿಗೆ ಆಶ್ರಯ ಇವರ ಫೌಂಡೇಶನ್ ಅವ್ರಿಗೆ ನಾವು ದುಡ್ಡು ಕೊಡ್ಬೇಕು ಅನ್ನೋದೇನಿಲ್ಲ ಅದು ಅವ್ರಿಗೆ ಆಲ್ರೆಡಿ ದುಡ್ಡು ಕೊಟ್ಟಿರ್ತಾರೋ ಬಿಟ್ಟಿರ್ತಾರೋ ಸೆಕೆಂಡ್ ನಾವು ಸಾರ್ವಜನಿಕರು ದುಡ್ಡು ಕೊಡಕ್ ಆಗಂಗಿಲ್ಲ ಆದ್ರೆ ನೀವೇನಂತಲ್ಲ ಇದು ಜನರಿಗೆ ಒಂಥರ ತಪ್ಪು ತಿಳುವಳಿಕೆ ಕೊಟ್ಟಿರಂತ ನನ್ನ ಅಭಿಪ್ರಾಯ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಕೊಟ್ಟಿಲ್ಲ ನೀವು ಒಟ್ಟ ಲೆಟರ್ ಕೊಟ್ಟಿಲ್ಲ ಅವ್ರು ನಮ್ ಕಡೆ ಅವಶ್ಯಕತೆ ಬಂದಿರೋದು ಏನೈತ್ರಿ ಅವ್ರ ಫೌಂಡೇಶನ್ ಅವ್ರು ಅದೇ ಕೆಲಸ ಮಾಡ್ತಾರ ಮಾಡ್ಲಾ ಇನ್ನೊಬ್ಬ ಫೌಂಡೇಶನ್ ಮಾಡ್ತಾರ ನೀವು ಅವ್ರಿಗೆ ಲೆಟರ್ ಕೊಡಬಾರ್ದಾಗಿತ್ತು ದಯವಿಟ್ಟು ನೀವೇನ್ ಮಾಡ್ಬೇಕಂತಂದ್ರೆ ಈಗ ಯಾರ ಕಡೆ ದುಡ್ಡು ವಸೂಲಿ ಮಾಡ್ರ ಅದನ್ನ ವಾಪಸ್ ಕೊಡಿಸ್ಬೇಕ್ರಿ ಮೇಡಮ್ ನೀವು ಎಷ್ಟ್ ಜನ ತಗೊಂಡ್ರಿ ನಮ್ಗೆ ಐಡಿಯಾ ಇಲ್ಲ ನೀವು ಫೌಂಡೇಶನ್ ಕರ್ಸ್ಬೇಕು ಕರ್ಸ್ಬಿಟ್ಟು ಯಾರ ಕಡೆ ವಸೂಲಿ ಮಾಡಿರಿ ಅವ್ರ ದುಡ್ಡು ವಾಪಸ್ ಕೊಡ್ರಿ ಅಂತಂದು ನೀವು ಒಂದು ಅವ್ರಿಗೆ ಇದು ಮಾಡ್ಬೇಕು ನೀವು ನೋಟಿಸ್ ತೆಗಿಬೇಕು ಇಲ್ಲ ಅಂತಂದ್ರೆ ಅವ್ರನ್ನ ಕರ್ಸರ ಹೇಳ್ಬೇಕು ನಿಮ್ ಸಿಬ್ಬಂದಿ ಸಾಕಷ್ಟು ಅವರು ನಿಮ್ಮನ್ನ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಯಿಂದ ನಮಗ ಕೊಟ್ಟಿಲ್ಲ ಅವನ್ನ ತಗೊಳಕ್ಕೆ ಓನ್ ಇಂಟ್ರೆಸ್ಟ್ ಈಗ ನಮ್ಗ ಸರ್ಕಾರದಿಂದ ಬಂದಿತ್ತ ಅಂದ್ರ ತಗೋರಿ ಅಂತ ನಾವ್ ಇಲ್ಲೇನೆ ಇಟ್ಕೊಂಡು ಕೊಡ್ತೀವಿ ಅದು ನಮ್ದು ಅಲ್ಲಿಂದ ಬಂದಿಲ್ಲ ಗ್ರಾಮ ಪಂಚಾಯತಿ ಮೊದಲು ಕೊಟ್ಟಿದ್ದೀರಿ ಏನು ತಗೊಂಡಿಲ್ಲ ಇದಕ್ಕೆ 50 ರೂಪಾಯಿ ದುಡ್ಡು ಈಗ ನಿಮ್ ಲೆಟರ್ ಅಲ್ಲೇ ಕೊಟ್ಟಿರಿ ಮೇಡಮ್ ಈಗ ಏನಂತ ಕೊಟ್ಟಿದ್ರಿ ಅಂತಂದ್ರೆ ಲೆಟರ್ ತಗೊಂಡಿದ್ದೀನಿ ನಾನು ಷರತ್ತಿನ ತೆರಿಗೆ ಪಾವತಿದಾರರಿಗೆ ಸದರಿ ಪುಸ್ತಕ ಪಡೆಯಲು ಕಡ್ಡಾಯವಾಗಿರುವುದರಿಂದ ಸಂಸ್ಥೆಯವರು ಪುಸ್ತಕ ಖರೀದಿಸಲು ಒತ್ತಾಯಿಸುವಂತಿಲ್ಲ ಒಂದು ತೆರಿಗೆದಾರರು ಸ್ವಇಚ್ಛೆಯಿಂದ 50 ರೂಗಳಿಗೆ ಖರೀದಿ ಮಾಡಬಹುದು ಪಂಚಾಯಿತಿಯಿಂದ ಯಾವುದೇ ಒತ್ತಾಯ ಇರುವುದಿಲ್ಲ ಅಂದ್ರೆ ಇದು ಒಂಥರ ಹೆಂಗಂತಂದ್ರ ಸಾರ್ವಜನಿಕರಿಗೂ ಕನ್ಫ್ಯೂಸ್ ಐತಿ ನಾನು ಓದೋಂಗ ಕನ್ಫ್ಯೂಸ್ ಐತಿ ಹೆಂಗಂತಂದ್ರ 50 ರೂಗಳಿಗೆ ಖರೀದಿ ಮಾಡಬಹುದು ಅಂತಂದ್ ಕೊಟ್ಟಿರಿ ಹಂಗಲ್ರಿ ಇಂಟ್ರೆಸ್ಟ್ ಇದ್ದವ್ರಷ್ಟೇ ಇಂಟ್ರೆಸ್ಟ್ ಕಂಪಲ್ಸರಿ ಇತ್ತಂದ್ರೆ ನಮ್ ನಾನೇನ್ ಹೇಳೋದಂತಂದ್ರೆ NGOದವ್ರು ಬಂದಿದ್ರು ಈಗ ಹೆಲ್ತ್ ಕ್ಯಾಂಪ್ ಅವರು ಬಂದಿರ್ತಾರೆ ಬೇರೆ ಬೇರೆ NGOದವರು ಬಂದಿರ್ತಾರೆ ನಿಮಗೆ ಏನೇನ್ ಅವಶ್ಯಕತೆ ಜನಕ್ಕೆ ಇದ್ರೆ ತಗೊಂಡ್ಲಿ ಇಲ್ಲ ಬೇಡ ಅಂತ ನಿಮ್ ಕೂಡ ಹೆಲ್ದಿಯಾಗಿ ಡಿಸ್ಕಷನ್ ಮಾಡ್ತೀನಿ ಈಗ ನೀವು ಕೊಟ್ಟಿದ್ದೀರಿ ತೆರಿಗೆದಾರರು ಸ್ವಇಚ್ಛೆಯಿಂದ 50 ರೂಗಳಿಗೆ ಖರೀದಿ ಮಾಡಬಹುದು ಈ ಕಂಡೀಷನ್ ಯಾಕೆ ಹಾಕ್ಬೇಕಾಗಿತ್ತ ನೀವು ಸ್ಪಷ್ಟವಾಗಿ ಹಾಕ್ಬೇಕಾಗಿತ್ತು ನಿಮ್ದು ಇಂಟ್ರೆಸ್ಟ್ ಇತ್ತ ತಗೊಳ್ರಿ ಇಲ್ಲ ಅಂತಂದ್ರೆ ಬಿಡ್ರಿ ಅಂತ ಅವರು 50 ರೂಪಾಯಿಗಿಂತ ಜಾಸ್ತಿ ಕಲೆಕ್ಟ್ ಮಾಡಿ ಅವ್ರದ್ದು ಏನಿತ್ತು 50 ರೂಪಾಯಿ ಅಷ್ಟೇ ಅಂತ ಈಗ 50 ರೂಪಾಯಿಗಿಂತ ಏನಾದ್ರು ಜಾಸ್ತಿ ಕಲೆಕ್ಟ್ ಮಾಡಿದ್ರೆ ಅದು ಮತ್ತೆ ನಮಗ್ ಸಂಬಂಧ ಇಲ್ಲ ಈಗ ಅಲ್ಲ ಮೇಡಮ್ 50 ರೂಪಾಯಿ ನೀವು ಅನುಮತಿ ಕೊಟ್ಟಿದ್ದೀರಾ ಅದ್ರ ಮ್ಯಾಗ MRP
ಇಂಟ್ರೆಸ್ಟೆಡ್ ಅದ್ರಿ. ಈಗ ನಿಮಗೆ ಬೇಕಿದ್ರೆ ತಗೋರಿ, ಬ್ಯಾಡಿದ್ರೆ ನೀವು ತಗೊಳಂಗಿಲ್ಲ. ನಾವು ಗ್ರಾಮ ಪಂಚಾಯತಿಯಿಂದ ಹೋಗಿದ್ರೆ ನಾವು ಇಲ್ಲೇ ಕೊಡ್ತೀವಿ ಕಂಪಲ್ಸರಿ ಇದ್ದಿದ್ರೆ. ಆಕ್ಚುಲಿ ಮೇಡಮ್ ನಾವು 50 ರೂಪಾಯಿಗೆ ಅವ್ರಿಗೆ ಅನುಮತಿ ಕೊಟ್ಟಿರಿ, ವಸೂಲಿ ಮಾಡ್ರಿ ಅಂತಂದು ಅನುಮತಿ ಕೊಟ್ಟಿರಿ. ಅದು ಹೆಂಗಂತಂದ್ರೆ ಲೀಗಲ್ ಆಗಿ ಒಂಥರ ಅನುಮತಿ ಕೊಟ್ಟಿರಿ. ಈಗ ನೀವು ಏನ್ ಬೇಕಾದ ಈಗ 50 ರೂಪಾಯಿ ವಸೂಲಿ ಮಾಡ್ಕೊಂಡು ನೀವು ನಿಮ್ ಕೆಲಸ ಮಾಡ್ಕೊಡ್ರಿ ಅನ್ನೋ ಲೆವೆಲ್ ಆಗೈತಿ. ಸಾರ್ವಜನಿಕರ ಕಡೆಯಿಂದ ವಸೂಲಿ ಮಾಡ್ಯಾರ, ದಯವಿಟ್ಟು ಅದು ವಸೂಲಿ ಮಾಡೋ ಅದೇನ್ ದುಡ್ಡು ಕೊಡ್ಬೇಕಾದ್ದು ಕಂಪಲ್ಸರಿ ಇಲ್ಲ. ಅದನ್ನೇನೈತಲ್ಲ ದಯವಿಟ್ಟು ಅದನ್ನ ವಸೂಲಿ ಮಾಡಿಸ್ಕೊಡ್ರಿ. ಯಾವಾಗ ವಸೂಲಿ ಮಾಡಿ ಕೊಡ್ತೀರಿ ಮೇಡಮ್? ಎಷ್ಟು ಜನ ಕೊಟ್ಟಾರ್ರಿ ಅವ್ರು? ನಾವು ಕಳಿಸ್ತೇವೆ, ನಿಮ್ ಪಂಚಾಯತಿ ಕಳಿಸ್ತೇವೆ. ಯಾರ್ಯಾರು ಕೊಟ್ಟಾರ ಅದನ್ನ ನಿಮ್ ಪಂಚಾಯತಿ ಕಳಿಸ್ತೇವೆ. ಅವ್ರ ಆಶ್ರಯ ಇದಾರ ಕರೆಸ್ರಿ, ಕರೆಸ್ಬಿಟ್ಟು ಅವ್ರಿಗೆ ದಯವಿಟ್ಟು ಒಂದು 50 ರೂಪಾಯಿನ ಅವ್ರು ವಸೂಲಿ ಮಾಡಿಕೊಡಂತ ಒಂದು ಇದು ಮಾಡ್ರಿ. ಯಾಕಂದ್ರೆ 50 ರೂಪಾಯಿ ಸಣ್ಣದಂತಂದು ಅವ್ರಿಗೆ ಅನಿಸ್ಬೋದು, ಯಾರಿಗೆ ಫೌಂಡೇಶನ್ ಅವ್ರಿಗೆ. ನಮ್ದು ಒಂದೇ ಪಂಚಾಯತಿ ನಿಮಗೆ ಹೇಳೋದು, ಇಡೀ ಡಿಸ್ಟ್ರಿಕ್ಟ್ ತುಂಬಾನು ಕೊಟ್ಟಿದ್ದಾರೆ. ಪಂಚಾಯತಿಂದ ಲೆಟರ್ ತಗೊಂಡು ಅವರು ನಮಗೆ ತೋರಿಸಿದ್ರು. ತಾಲೂಕ್ ಪಂಚಾಯತ್ ನೀವು ಕೊಟ್ಟಂಗ್ ಕೊಟ್ಟಿಲ್ಲ ಮೇಡಮ್, ನೀವು ಕೊಟ್ಟಂಗ್ ಕೊಟ್ಟಿಲ್ಲ. ಅವ್ರು ಹೋದ್ರಿ, ನೀವು ಕೊಟ್ಟಂಗ್ ಕೊಟ್ಟಿಲ್ರು. ಅವ್ರು ಅದಕ್ಕಿಂತ ಜಾಸ್ತಿ ಕಲೆಕ್ಟ್ ಮಾಡಿದ್ರೆ ನಮಗ ಅದಕ್ಕೆ 50 ರೂಪಾಯಿ ಕಲೆಕ್ಟ್ ಮಾಡ್ಯಾರ ಅವ್ರು. ನಾವು ಜಾಸ್ತಿ ಕಲೆಕ್ಟ್ ಮಾಡಿದ್ದು ನಮ್ ಗಮನ ಇಲ್ಲ. ಏನಾಯ್ತಂತಂದ್ರೆ 50 ರೂಪಾಯಿ ಯಾಕೆ ತಗೋಬೇಕಂತ, 50 ರೂಪಾಯಿ ಕಂಪಲ್ಸರಿ ಅಂತ ಕಂಪಲ್ಸರಿ ಅಂತ ಒಂದು ಲೆಟರ್ ಅವ್ರು NGO ಫಿಕ್ಸ್ ಮಾಡ್ರೆ, ನಾವು ಗ್ರಾಮ ಪಂಚಾಯತ್ ಫಿಕ್ಸ್ ಮೇಡಮ್. NGO ಫಿಕ್ಸ್ ಮಾಡಕ್ ಅವ್ರು ಯಾರು? ನಿಮ್ಮ ಡಿಪಾರ್ಟ್ಮೆಂಟ್ ಒಂದೇದು ಒಳ್ಳೆ 50 ರೂಪಾಯಿ ಕಲೆಕ್ಷನ್ ಆಗೈತೆ ಅಂತಂದ್ರೆ ನಮ್ ಪಂಚಾಯತಿ ಆಗಿರ್ತೈತಿ. ನಮ್ ಪಂಚಾಯತಿ ಆಗಿರೋಂತ ದುಡ್ಡು ಅಲ್ಲ. ಫೌಂಡೇಶನ್ ವಸೂಲಿ ಮಾಡ್ಕೊಂಡು ಅವ್ ಏನೋ ಒಂದು ದಂಧೆ ಮಾಡಾಕ ದಂಧೆ ಮಾಡ್ಕೊಂಡು ಹೋಗ್ಬಿಡ್ತಾನ್ರಿ. ಈ ಸಮಸ್ಯೆ ಆಗಿರೋದಿಲ್ಲ, ಸಾರ್ವಜನಿಕರ ಸಮಸ್ಯೆ ಆಗ್ತದೆ. ದಯವಿಟ್ಟು ಅದಕ್ಕೆ ಯಾವುದೇ ಫೌಂಡೇಶನ್ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಡ್ರಿ. ನಾನು ಒಂದು ಫೌಂಡೇಶನ್ ಕರ್ಕೊಂಡ್ ಬರ್ತೀನಿ, ನಾನು ಒಂದ್ ಏನೋ ತಗೊಂಡ್ಬರ್ತೀನಿ, ತಗೊಂಬಂದು 50 ರೂಪಾಯಿನೋ 100 ರೂಪಾಯಿ ಮೇಡಮ್ ಇದೊಂದು ಸೈ ಮಾಡ್ರಿ ಅಂತಂದು ಒಂದ್ ಸೈ ಮಾಡಿಸ್ಕೊಂಡು 50 ರೂಪಾಯಿ ವಸೂಲಿ ಮಾಡಿದ್ರೆ ಹೆಂಗಾಗ್ತದೆ ಅಂತ ಆತರ ದಯವಿಟ್ಟು ಮುಂದೆ ಯಾವ್ದು ಸಾಕಷ್ಟು ಆಗ್ಯಾವ್ರಿ ಧರ್ಮಣ ನೋಡ್ರಿ. ಸಾಕಷ್ಟು ಆಗ್ಯಾವ. ಹೆಂಗ್ ಗೊತ್ತೈತೇನ್ರಿ, ಒಂದ ಬಣ್ಣ ಡಬ್ಬಿ ತಗೊಂಬರೋದ, ನಿಮ್ ಮನಿಗ್ ನಂಬರ್ ಹಾಕ್ತಾನೆ ಅಂತೇಳಿ ನಂಬರ್ ಹಾಕಿ 20 ರೂಪಾಯಿ 10 ರೂಪಾಯಿ ಹಿಂದ 25 ವರ್ಷದಿಂದ ಈ ದಂಧೆ ನಡೀತೈತಿ. ವರ್ಷ 2 ಕೋಟಿ ರೂಪಾಯಿ ಇವ್ರು ಒಂದು ತಾಲೂಕಿಂದ ಜಮಾ ಆಕೈತಿ ಇವ್ರಿಗೆ. ಅದನ್ನ ನಾನು ನಿಮ್ ಇವರಿಗೆ CS ಅವ್ರಿಗೂ ಮಾತಾಡ್ತೀನಿ, ನಿಮ್ಮ ನಂಬರ್ ಪ್ಲೇಟ್ ಬಿಡ್ತಾರ. ಆಮ್ಯಾಗ ಒಂದು ಲೀಗಲ್ ಆಗಿ ಡಂಗರನ್ನ ಹೊಡೆದಾರಂತ್ರಿ ಎಲ್ಲ ಪಂಚಾಯತ್ಗೂ ನಾವು ನಿಮ್ ಸೆಕ್ರೆಟರಿ ಮತ್ ನೀವ ಜವಾಬ್ದಾರಿ ಈ ಅಮೌಂಟ್ ಇದ ಪಂಚಾಯತಿ ಜವಾಬ್ದಾರಿ. ಯಾರ ಗೊತ್ತಿಲ್ಲ ಅಂದಾರಿ ನಾವು ಇವ್ರ ಹೊಡಿಸ್ಯಾರಂತ್ರಿ. ಹೊಡೆದವನು ನಾವು ಕೇಳಿದ್ರೆ ಇಲ್ಲ ಅಂದ. ಅವರೇ ಅಮೌಂಟ್ ಕೊಟ್ಟು ಅವರೇ ಡಂಗುರ ಸಾರಿಸ್ತಾರ. ಒಬ್ರು ಯಾರು ಡಂಗುರ ಸಾರಿಸ್ತಾರಲ್ಲ ಮೇಡಮ್, ನಾನೇನಂತಂದ್ರೆ ನೀವು ಗ್ರಾಮಕ್ಕೆ ಪ್ರಥಮ ಪ್ರಜೆ. ನಿಮ್ದು ಇದು ಇಲ್ದಾನೆ ಯಾರು ಡಂಗುರ ಓಡಿಸ್ಬಾರ್ದು. ನಿಮ್ ಪರ್ಮಿಷನ್ ಇಲ್ದೆ ಯಾವ್ದು ಇದಾಗಂಗಿಲ್ಲ. ಯಾಕಂದ್ರೆ ಇಲ್ಲ ನೀವು ಹಂಗೆ ಇಂಟ್ರೆಸ್ಟ್ ಇಲ್ಲಪ್ಪ ಅಂತಂದ್ರೆ ಅವ್ರು ನಾವ್ ಇನ್ಮೇಲೆ ಯಾವ NGO ಏನ್ ಮಾಡಕ್ ಬಂದ್ರು ಬೇಡ ಇದು ಯಾವ್ದು ಕಂಪಲ್ಸರಿ ಇರಂಗಿಲ್ಲ. ಅಂದ್ರೆ ಹೆಂಗಾಗ್ತದೆ ಅಂತಂದ್ರೆ ಈಗ ನಾನ್ ಹೇಳೋದೇನಂತಂದ್ರೆ ಇದನ್ನ ಬೇರೆಯವರು ಇದು ಮಾಡ್ಕೋಬಾರ್ದು. ಅಂತಂದ್ರೆ ದುರುಪಯೋಗ ಮಾಡ್ಕೋಬಾರ್ದು. ಇನ್ನೊಬ್ಬ NGO ಬರ್ತಾನೆ ಬಂದು ನಾನು ಈ ತರ ವಸೂಲಿ ಮಾಡ್ತೇನ್ರಿ, ನನಗೂ ಒಂದು ಪರ್ಮಿಷನ್ ಕೊಡ್ರಿ ಅಂತ. ಇದು ಪ್ರತಿಯೊಂದು ಇದ ಹಾಕೊಂಡ್ ಹೊಂಟ್ರೆ ಮೊನ್ನೆ ಈಗ 2 ಸತನ ಹಿಂಗಾಗೈತಂತ್ರಿ. ಏನೋ ಪೇಂಟ್ ಹಚ್ತೇವೆ ಅಂತಂದ ಅದನ್ನು ವಸೂಲಿ ಮಾಡ್ಯಾರಂತೆ. ಮತ್ತೊಂದು ಏನೋ ಒಂದು ಪ್ಲೇಟ್ ಬಡಿಯೋದು, ನಂಬರ್ ಪ್ಲೇಟ್ ಬಡಿಯೋದು. ಆಮೇಲೆ ಸರ್ವೆ ಮೇಡಮ್ ನೋಡ್ರಿ, ಇನ್ನೊಂದು ದೊಡ್ಡ ವಿಷಯ ರೀ. ಸರ್ವೆ ಆಫೀಸ್ಲಿಂದ ಬಂದಾರೋ ಎಲ್ಲಿಂದ ಬಂದಾರೋ ನಿಮ್ದು ಮನಿ ಜಾಗ ಅಳಿತೀವಿ ಅಂತಂದು ಟೇಪ್ ಹಿಡಿದು ಅಳದಂಗ್ ಮಾಡಿ 100 ರೂಪಾಯಿ ಎಬ್ಸ್ಕೊಂಡು ಹೋಗ್ತಾರ. ಅದಕ್ಕೆ ಪಂಚಾಯತಿಯವರು ಇರ್ತಾರ, ಅವ್ರ ಹಿಂದ ಪಂಚಾಯತಿ ಕಾರ್ಯಕರ್ತರು ಇರ್ತಾರೆ. ಹಾ, ಇವ್ರು ಅಲ್ರಿ ಬಾಜುದವ ಜಗಳ ತೆಗೆದು ಕುಡ್ಗೋಲು ಕೊಡ್ಲಿ ತಗೊಂಡು ಹೊಡೆದಾಡಕ್ ಕುಂತರ ಅದಕ್ಕೆ ಹೊಣೆ ಯಾರು? ನೀವ ಮೇನ್ ಹಾಕಿರಿ. ಇದಕ್ಕೆ ಇಂಥವಕ್ಕೆಲ್ಲ ಹೆಂಗ್ ಪರ್ಮಿಷನ್ ಕೊಡ್ತೀರಿ ನೀವು? ಬಾಜುದವ ಸುಮ್ಮನೆ ಇರ್ತಾನ, ಅವ್ನು ಕೇಳ್ತಾನವ ಮನಿ ಅವನ್ನ, ನಿನ್ನ ಜಾಗ ಎಲ್ಲಿ ಐತಪ್ಪ, ಅಲ್ಲಿಂದ ಟೇಪ್ ಹಿಡಿತೀನಿ ಅಂತ ನಾವು ತೋರಿಸ್ತಾನ. ಬಾಜುದವ ಇಲ್ಲಿ ಯಾಕೆ ಬಂದಿಪ್ಪ ನೀನು ಅಂತ ಕೇಳ್ತಾನವ. ಅವಾಗ ವಿಪರೀತಕ್ಕೆ ಹೋತಂತಂದ್ರ ಯಾರು ಹೊಣೆ ಇದಕ್ಕೆ? ಇವ್ರು ಬಂದಿರೋದು 100 ರೂಪಾಯಿ ದುಡ್ಯಾಕ. ಅವ್ರು ಹಳೆಯರ್ ಬಂದಿದ್ರು, ಅವ್ರು ಪ್ರೈವೇಟ್ ಬಂದಿರ್ತಾರ. ಅವ್ರನ್ನ ಯಾಕೆ ಒಳಗ್ ಬಿಟ್ಕೊಂತೀರಿ ನೀವು? ಅವ್ರು ಬಂದು ಅಳದು ಮೆಜರ್ಮೆಂಟ್ ಮಾಡಿ ಕೊಟ್ಟು ಹೋಗಿದಾರ. ಬೇರೆ ಪಂಚಾಯತಿಗೆಲ್ಲ ಮಾಡ್ಯಾರ ಇಲ್ಲ ನಂಗಿಲ್ಲ. ಆಯಾ ಪಂಚಾಯತಿ ಮೇಲೆ ಡಿಪೆಂಡ್ ಇರ್ತದೆ. ಅವ್ರೇನ್ ಸೆಕ್ಯೂರಿಟಿ ತಂದಿರ್ತಾರ, ಪೊಲೀಸರನ್ನ ಅವ್ರು ತಂದಿರ್ತಾರ. ಹೆಚ್ಚು ಕಡಿಮೆ ಆದ್ರೆ ಯಾರ ಜವಾಬ್ದಾರಿ ಇದಕ್ಕ? ಇನ್ನೊಂದು ತಮ್ಮ ಗಮನಕ್ಕಿರಲಿ, ಯಾವ NGO ಹಂಗ ಫ್ರೀ ಆಗಿ ಯಾರು ಕೆಲಸ ಮಾಡಿ ಇದು ದುಡ್ಡು ಹೊಡೆಯೋದು ಇದು ವ್ಯವಸ್ಥೆ. ಒಂದು ಟೆಂಡರ್ ಇದು ವ್ಯವಸ್ಥಿತವಾಗಿ ಐತಿ. ಆ ಬೇಸ್ ಮೇಲೆ ಕೆಲಸ ಮಾಡ್ಬೇಕಾಗಿರ್ತದೆ. ಅವ್ರು ಅದನ್ನ ಮಾಡ್ಲೇಬೇಕನ್ನೋದಿರ್ತದೆ. ಆ ಕೆಲಸ ಮಾಡ್ತಿರ್ತಾರ. ದಯವಿಟ್ಟು ಈಗ ನೀವು ಮುಂದೆ ಏನೈತಲ್ಲ ಈ ತರ ದುಡ್ಡು ತಗೊಳಕ ಅವಕಾಶ ಮಾಡಿ ಕೊಡ್ಬೇಡ್ರಿ. ಆಯ್ತು.
ಐಡೆಂಟಿ ಕಾರ್ಡ್ ಯಾರಿಗಿಲ್ಲ ನಾಮಫಲಕ ಈಗ ಏನೋ ಸರ್ಟಿಫಿಕೇಟ್ ಬೇಕಂದ್ರ ಇದ್ರದ್ದು ಮಲ್ಪಟ್ಟಿ ಕಟ್ಟೆ ಸರ್ಟಿಫಿಕೇಟ್ ತಗೋಬೇಕ. ಹೌದನ್ರಿ ಮೇಡಮ್ ಆತರ ಮನ್ಪಟ್ಟಿ ಕಟ್ಟೆ ಮತ್ ಮನ್ಪಟ್ಟಿ ಇದು ಕಂಪಲ್ಸರಿ ಏನ್ರಿ? ಮತ್ತ ಅವ್ರ ಮನ್ಪಟ್ಟಿ ಬಾಕಿ ಇರುತ್ತಲ್ಲ ಅಲ್ಲ ಇರ್ತತ್ರಿ. ಈಗ ಏನೋ ಒಂದು ಅರ್ಜೆಂಟ್ ನಾಗ ಇರ್ತತಿ, ಆತರ ದುಡ್ಡು ಇರಂಗಿಲ್ಲ. ಎಷ್ಟಾದ್ರೂ ಕಟ್ರಿ ಅಂತ ಕಟ್ಟಿಸ್ಕೊಂಡು ಅದನ್ನ ಕಂಪಲ್ಸರಿ ಅಲ್ಲ. ನೀವು ಟ್ಯಾಕ್ಸ್ ವಸೂಲಿ ಮಾಡ್ಬೇಕು. ಈಗ ಟ್ಯಾಕ್ಸ್ ವಸೂಲಿ ಆದ್ರೆ ನಿಮ್ಗೂ ಪೇಮೆಂಟ್ ಮಾಡ್ಬೇಕು, ಹೊಳ್ಳಿ ಕೆಲಸ ಮಾಡಕ್ಕೆ ಪೇಮೆಂಟ್ ಒಂದ್ ವಾರಕ್ಕೆ 75,000 ಟ್ಯಾಕ್ಸ್ ಕಲೆಕ್ಟ್ ಮಾಡ್ರಿ ಅಂತ ಟಾರ್ಗೆಟ್ ಐತಿ. ಅದನ್ನ ಸ್ವಲ್ಪ ನೋಡಿ ತಗೊಳ್ರಿ ಮೇಡಮ್. ಯಾಕಂದ್ರೆ ನಿಮ್ ಕಡೆಯಿಂದ ಟ್ಯಾಕ್ಸ್ ವಸೂಲಿ ಮಾಡ್ಬೇಕು ಅನ್ನೋದು ಒಂದು ನಿಮ್ಗೂ ಟಾರ್ಗೆಟ್ ಇರ್ತದೆ, ಅದು ಗೊತ್ತೈತಿ ನಮ್ಗೆ. ಅದನ್ನ ಏನೈತಂತಲ್ಲ, ಈಗ ಸಾರ್ವಜನಿಕರಿಗೆ ಏನೋ ಒಂದು ಅರ್ಜೆಂಟ್ ಆಗಿರ್ತೈತಿ, ಆ ಟೈಮ್ ಸ್ವಲ್ಪ ಕಟ್ಟಿಸ್ಕೊಂಡು ಒಂದು ಕೊಡಂತ. ಇನ್ನೊಂದ್ರಿ, ಇದೇನು ಪಟ್ಟಾ ಬುಕ್ ಐತಲ್ರಿ ಮೇಡಮ್, ಈಗ ನಿಮ್ಮ ಕಡೆ ಟ್ಯಾಬ್ ಅದಾವು, ಅದ್ರಾಗ ಬಿಲ್ ಹೊಕ್ಕೈತಿ, ತುಂಬಿದ ಗ್ರಾಹಕಗಂತಿ ಬಿಲ್ ಕೊಡ್ತೀರಿ. ಇದನ್ನ ಯಾಕೆ ಪರ್ಮಿಷನ್ ಕೊಟ್ರಿ ನೀವು? ಇದನ್ನ ಯಾಕೆ ಇದನ್ನ ಮತ್ತೆ ಹೆಚ್ಚುವರಿ ಪಟ್ಟಾ ಈಗ ಆಮ್ಯಾಗ ನಿಮ್ದು ಕಾರ್ಬನೇಟ್ ಮಿಡಲ್ ಇದ್ದಾರೆ ತಿಂತಾರೆ, ಇದನ್ನ ನಡಾಕಿದ್ದಾರೆ. ಅದೇ ಪಂಚಾಯತಿಗೆ 50 ರೂಪಾಯಿ ನೀವು ವಸೂಲಿ ಮಾಡಿದ್ರಿ, ನಮ್ಗೆ ಗಟರ ಬಳಸಕ್ಕೆಲ್ಲ ಪ್ರೋತ್ಸಾಹ ಹಾಕಿದ್ವು. ಈಗ ಅವ್ರು ಹಂಗ ತಿಂದು ಹೋಗಿದ್ರು, ಮಾಡ್ಕೊಂಡ್ ಬಂದಾರ. ಎಲ್ಲಾ ಪಂಚಾಯತ್ ಅವರು ಕೊಟ್ಟಿದ್ರು. ಆಮ್ಯಾಗ ಅವಶ್ಯ ಇದ್ದಾರ ತಗೋರಿ. ಎಲ್ಲಾ ಪಂಚಾಯತಿ ಅನ್ನಕ ಯಾವ ಪಂಚಾಯತಿನೂ ಇನ್ನೂ ಬಂದಿಲ್ಲ ಮೇಡಮ್. ನಾನು ಕಬ್ನೂರ್ ಪಂಚಾಯತ್, ನಮ್ದು ಕಬ್ನೂರ್ ಕೇಳಿದೆ ನಾನು. ಅವ್ರು ಹೊಳ್ಳಿ ಕಳಿಸ್ಯಾರಂತ, ಈ ತರ ಸಮಸ್ಯೆ ಆಕೈತೆ ಅಂತ. ಬೇಕಾದ್ರೆ ನೀವು ನಿಮ್ ಪಿಡಿಒ ಫೋನ್ ಹಚ್ಚಿ ಕೇಳ್ಕೊಡ್ರಿ, ಹೊಳ್ಳಿ ಕಳಿಸ್ಯಾರಂತ್ರಿ ಅವ್ರು. ಆತರ ಯಾರ ಬಂದ್ರು ಆತರ ಇದು ಮಾಡಕ್ ಹೋಗ್ಬೇಡಿ. ನಿಮ್ ಕಡೆ ನಿಮ್ ಸಿಬ್ಬಂದಿ ಕಡೆಯಿಂದ ಡಿಸ್ಟ್ರಿಬ್ಯೂಷನ್ ಮಾಡಂಗಿದ್ರೆ ಮಾಡ್ರಿ, ಇಲ್ಲ ಅಂತಂದ್ರೆ ನಮ್ ಕಡೆ ಇದು ಅವಕಾಶ ಇಲ್ಲ ಅಂತಂದ್ರೆ ಹೊಳ್ಳಿ ಕಳಿಸಿ. ಆಮ್ಯಾಗ ಇನ್ನೊಂದು ಕಂಪ್ಲೇಂಟ್ ಬಂದಾವ್ರಿ, ಬಿಲ್ ತುಂಬಿಸ್ಕೊಂಡಿಂದ ಬಿಲ್ ಕೊಡಲ್ಲ. ನೀವು ಕಾರ್ಬನೇಟ್ ಬರೆದಿರ್ತೀರಿ, 2 ಬಿಲ್ ಇರ್ತಾವ. ಒಂದ್ ಬಿಲ್ ಕಂಪ್ಯೂಟರ್ ಪ್ರಿಂಟ್ ಕೊಡ್ತೀವಿ. ಅದು ಒಂದಾಯ್ತು. ಇನ್ನೊಂದು ನೀವು ಕಾರ್ಬನೇಟ್ ಬರೆದು 2 ಬಿಲ್ ಮಾಡೇ ಕೊಡ್ರಿ. ಅಲ್ರಿ, ಈಗ ಮ್ಯಾನ್ಯುವಲ್ ಇಲ್ಲೇ ಇಲ್ಲ. ಇಲ್ಲ ಮ್ಯಾನುವಲ್ ಇರ್ಲಿ, ಕಂಪ್ಯೂಟರ್ ಇರ್ಲಿ. ನಮಗ್ ಮ್ಯಾನ್ಯುವಲ್ ಹರಿಯಕ್ಕೆ ಬರಲ್ಲ ಮೇಡಮ್. ಯಾವ ಹೊತ್ನ್ಯಾಗ ಕಂಪ್ಯೂಟರ್ ಮಷೀನ್ ಕೈ ಕೊಡ್ತಾವ ಹೇಳಕ್ ಆಗಲ್ಲ. ಹಂಗಲ್ರಿ, ನಮಗ್ ಅದ್ರ ಪರ್ಮಿಷನ್ ಇಲ್ಲ. ಮ್ಯಾನ್ಯುವಲ್ ನಾವು ರೆಸಿಪ್ಟ್ ಹರಿಯಕ್ಕೆ ಪರ್ಮಿಷನ್ ಇಲ್ಲ. ಈಗ ಅವರು ಜನಕ್ಕೆ ಏನ್ ಹೇಳ್ತಾರ ಅಂತಂದ್ರೆ, ಮ್ಯಾನ್ಯುವಲ್ ಯಾರು ರಸೀದಿ ತಗೊಳಕ್ ಹೋಗ್ಬೇಡ್ರಿ, ದಯವಿಟ್ಟು ಕಂಪ್ಯೂಟರೈಸ್ಡ್ ಬಿಲ್ಗಳು ಬರ್ತಾವ, ಬಿಲ್ಗಳು ತಗೋರಿ ಅಂತ ಹೇಳತ್ತಾರ. ಅದೇ ರೀ, ಈಗ ಇವ್ರು ಪಟ್ಟಾ ಬುಕ್ ತಗೊಂಬಂದಾರಲ್ಲ, ಇಂಥವ್ರ ಉದ್ಧಾರ ಮಾಡೋ ಬದ್ಲಿ ನಾ ಇನ್ನೊಂದು ಬುಕ್ ಇಟ್ಟ, ಮ್ಯಾನ್ಯುವಲ್ ಕಂಪ್ಯೂಟರ್ 2 ಕೊಡ್ಲಿ. ಅಲ್ಲ, ಅದು ಡೆವಲಪ್ಮೆಂಟ್ ಫೀ ಅಂತಂದ ಇದ್ರೊಳಗೆ ಕಂಪ್ಯೂಟರೈಸ್ಡ್ ತೊಗೊಳಕ್ ಬರಂಗಿಲ್ಲ. ಡೆವಲಪ್ಮೆಂಟ್ ಫೀ ಅಂತಂದ್ ಏನೋ ಮ್ಯಾನ್ಯುವಲ್ ಬಟ್ ಮ್ಯಾನ್ಯುವಲ್ ಇಲ್ಲ ಅಂತಂದ್ ಹೇಳಾಕ್ತಾರ. ನಿಮ್ಗೆ ಯಾರ ಮ್ಯಾನ್ಯುವಲ್ ರಿಸಿಪ್ಟ್ ಕೊಟ್ರ ಮೇಡಮ್ ತೋರಿಸ್ರಿ, ಇಲ್ಲ ಅಂತಂದ್ರೆ ನಮ್ ಕಡೆ ಇರ್ತಂದ್ರೆ ನಾವ್ ಕೇಳ್ತೇವೆ. ಆತರ ಯಾವ ಕಂಡು ಬಂದ್ರೆ ಮ್ಯಾನ್ಯುವಲ್ ರಿಸಿಪ್ಟ್ ಗಳು ಕಂಡು ಬಂದ್ರೆ ಸ್ವಲ್ಪ ಹೇಳ್ರಿ, ಒಂದು ಇದು ಮಾಡೋಣ. ಥ್ಯಾಂಕ್ ಯು ಮೇಡಮ್, ನಮಸ್ಕಾರ. ಮೇಡಮ್ ಶಾಲೆಗೆ ನೀರಿಲ್ಲ. ಮೊನ್ನೆ ಪೈಪ್ ಎಲ್ಲ ಹಾಕ್ಸಿವಿಲ್ಲ. ಇಲ್ಲ ರೀ, ಇಲ್ಲ ಬೋರ್ ಇದ್ದಿದ್ದು ಏನೋ ರಿಪೇರಿನ ಮಾಡಿದಾರ. ಹೊಳಸ್ರಿ ಮೊನ್ನೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹಾವೇರಿ ಜಿಲ್ಲಾಧ್ಯಕ್ಷ. ಇನ್ನು ನಮ್ಮ ಜೊತೆ ನಮ್ಮ ಪಕ್ಷದ 28 ಗ್ರಾಮ ಪಂಚಾಯತಿಗೆ ವಸೂಲಿ ಪಟ್ಟಾ ಬುಕ್ ಅನ್ನು ಕೊಡಬಹುದು ಅಂತಂದು ಹೇಳಿದ್ದಾರೆ. ಅದೇ ಮುಂದೆ ಇಲ್ಲಿ ಗ್ರಾಮ ಪಂಚಾಯತಿಯವರು ಷರತ್ತು ಅನ್ವಯ 50 ರೂಪಾಯಿ ತಗೋಬಹುದು, ನೀವು ಜನರಿಂದ ಸಾರ್ವಜನಿಕರಿಂದ ಪಟ್ಟಾ ಬುಕ್ಗಳನ್ನು ಕೊಟ್ಟು 50 ರೂಪಾಯಿ ತಗೋಬಹುದು ಅಂತಂದು ಒಂದು ಲೆಟರ್ ಕೊಟ್ಟಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಒಂದು ಒಳ್ಳೆಯದು ಕೆಟ್ಟದ್ದು ಅಂತಂತಂದ್ರೆ, ಇದು ಸಾರ್ವಜನಿಕರಿಗೆ ಒಂದು ಸಮಸ್ಯೆ ಆಗಿದೆ. ಸಾರ್ವಜನಿಕರಿಗೆ ವಿನಾಕಾರಣ 50 ರೂಪಾಯಿ ವಸೂಲಿ ಮಾಡುವಂತ ಒಂದು ಇವರು ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ಈ ಒಂದು ಲೈವ್ ಮುಖಾಂತರ ನಾನು ಹಾವೇರಿ ಯಾರು ಸಿಇಒ ಆಗಿರ್ಬೋದು ಮತ್ತು ತಾಲೂಕ್ ಪಂಚಾಯತಿ ಯುವ ಆಗಿರ್ಬೋದು ಕೇಳ್ಕೊಳ್ಳೋದಂತಂದ್ರೆ, ಈ ಆಸರೆ ಅನ್ನೋ ಒಂದು ಫೌಂಡೇಶನ್ ಅವ್ರಿಗೆ ಈ 50 ರೂಪಾಯಿ ವಸೂಲಿ ಮಾಡೋದನ್ನ ಬಂದ್ ಮಾಡಬೇಕು. ನೆಕ್ಸ್ಟ್ ಪಟ್ಟಾ ಬುಕ್ ಕೊಡೋದನ್ನ ಅವರಾಗ್ಲಿ ಕೊಡ್ಬೋದು, ಇಲ್ಲ ಅಂತಂತಂದ್ರೆ ನಮ್ಮ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಯಿಂದ ಆದವರು ಕೊಡಿಸ್ಬೋದು ನೀವು. ಆದ್ದರಿಂದ ಇನ್ನು ಮುಂದಾದ್ರೂ ಈ 50 ರೂಪಾಯಿ ಕೊಡುವಂತ ಒಂದು 50 ರೂಪಾಯಿ ತೆಗೆದುಕೊಳ್ಳುವಂತ ಒಂದು ಕೆಲಸವನ್ನು ಬಂದ್ ಮಾಡ್ಬೇಕಂತಂದು ಈ ಮೂಲಕ ಹೇಳಕ್ ಇಚ್ಛೆ ಪಡ್ತೀನಿ. ನಮಸ್ಕಾರ.